ರಾಹುಲ್ ಆಪ್ತೆಯನ್ನ ದೇಶದಿಂದ ಹೊರಗಟ್ಟಬೇಕು ಎಂದ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಆಕ್ರಮಣಕಾರಿ ನಿರ್ಧಾರಗಳಿಂದ ಜಗತ್ತಿನಾದ್ಯಂತ ಸುದ್ದಿಯಲ್ಲಿದ್ದಾರೆ. ಇದೀಗ ಟ್ರಂಪ್ ಅವರ ಕಣ್ಣು ಅಮೆರಿಕಾದಲ್ಲಿ ಕುಳಿತು ಭಾರತ ಮತ್ತು ಅಮೆರಿಕದ ವಿರುದ್ಧವೇ ಸಂಚು ರೂಪಿಸುವವರ ಮೇಲೆ ಬಿದ್ದಿದೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ಪರಮಾಪ್ತೆ ಎಂದೇ ಕರೆಯಲ್ಪಡುವ ಇಲ್ಹಾನ್ ಓಮರ್ ಅವರನ್ನ ದೇಶದಿಂದಲೇ ಒದ್ದು ಹೊರಗಾಕಬೇಕು ಎಂದು ಟ್ರಂಪ್ ಗುಡುಗಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಇಷ್ಟೊಂದು ಕೋಪಗೊಳ್ಳಲು ಕಾರಣವೇನು ಗೊತ್ತಾ? ಇಲ್ಹಾನ್ ಓಮರ್ ಮೂಲತಃ ಸೊಮಾಲಿಯಾ ದೇಶದವರು. ಇವರು ಅಮೆರಿಕಕ್ಕೆ ಅಕ್ರಮವಾಗಿ ವಲಸೆ ಬಂದವರು ಎಂಬ ಆರೋಪವಿದೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಹೇಳುವಂತೆ ಇಲ್ಹಾನ್ ಓಮರ್ ಅಮೆರಿಕದ ಪೌರತ್ವ ಪಡೆಯಲು ತಮ್ಮ ಸ್ವಂತ ಸಹೋದರನನ್ನೇ ಮದುವೆಯಾಗಿದ್ರು ಎಂಬ ಗಂಭೀರ ಆರೋಪವಿದೆ. ಇಂತಹವರು ನಾಚಿಕೆಗೇಡು, ಇವರನ್ನ ನಮ್ಮ ದೇಶದಿಂದಲೇ ಹೊರಹಾಕಬೇಕು ಎಂದು ಟ್ರಂಪ್ ಬಹಿರಂಗವಾಗಿಯೇ ಹೇಳಿಕೆಯನ್ನ ನೀಡಿದ್ದಾರೆ. Telling us what to do. When you talking with Dean, I'm talking about like Somalia, where you have a congressman goes around telling everybody about our constitution, and yet she supposedly came into a country by marrying her brother. Well, if that's true, she shouldn't be a congressman, and we should throw her the hell out of our country. ಆದ್ರೆ ಭಾರತೀಯರಾದ ನಾವು ಇದನ್ನ ಯಾಕೆ ಸಂಭ್ರಮಿಸಬೇಕು? ಯಾಕಂದ್ರೆ ಇದೇ ಇಲ್ಹಾನ್ ಓಮರ್ ಒಬ್ಬ ಕಟ್ಟ ಭಾರತ ವಿರೋಧಿ. ಇವರು ಅಮೆರಿಕದ ಸಂಸತ್ತಿನಲ್ಲಿ ಕುಳಿತು ಪದೇ ಪದೇ ಭಾರತದ ವಿರುದ್ಧ, ಕಾಶ್ಮೀರದ ವಿರುದ್ಧ ಮತ್ತು ಪ್ರಧಾನಿ ಮೋದಿಯವರ ವಿರುದ್ಧ ವಿಷ ಕಾರುತ್ತಲೇ ಇರ್ತಾರೆ. ಇವರು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭೇಟಿ ನೀಡಿ ಪಾಕಿಸ್ತಾನದ ಏಜೆಂಟ್ ನಂತೆ ವರ್ತಿಸುತ್ತಿದ್ರು. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ವಿಚಾರವೇನೆಂದ್ರೆ, ಇಂತಹ ಭಾರತ ವಿರೋಧಿ ಮಹಿಳೆ ನಮ್ಮ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರಿಗೆ ಬಹಳ ಆಪ್ತರು. ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸಕ್ಕೆ ಹೋದಾಗ ಇದೇ ಇಲ್ಹಾನ್ ಓಮರ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಭಾರತದ ಸಾರ್ವಭೌಮತೆಯನ್ನ ಪ್ರಶ್ನಿಸುವ, ಪಾಕಿಸ್ತಾನದ ಪರವಾಗಿ ನಿಲ್ಲುವ ಮಹಿಳೆಯ ಜೊತೆ ರಾಹುಲ್ ಗಾಂಧಿ ಸ್ನೇಹ ಬೆಳೆಸ್ತಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಇಂತಹವರನ್ನು ದೇಶದಲ್ಲಿ ಇಟ್ಟುಕೊಳ್ಳಬಾರದು, ಹೊರಹಾಕಬೇಕು ಎನ್ನುತ್ತಿದ್ದಾರೆ. ಇದು ನಾಯಕರ ಮನಸ್ಥಿತಿಯನ್ನು ತೋರಿಸುತ್ತದೆ. ಅಮೆರಿಕ ತನ್ನ ದೇಶದ ಹಿತಾಸಕ್ತಿಗೆ ಧಕ್ಕೆ ತರುವವರನ್ನು ಕಸದಂತೆ ಕಾಣುತ್ತೆ. ಆದ್ರೆ ನಮ್ಮ ವಿಪಕ್ಷ ನಾಯಕರು ಭಾರತದ ವಿರುದ್ಧ ಮಾತನಾಡುವವರನ್ನ ತಲೆಯಲ್ಲಿಟ್ಟುಕೊಂಡು ಮೆರೆಸ್ತಾರೆ. ಟ್ರಂಪ್ ರವರ ಈ ನಿರ್ಧಾರದಿಂದಲಾದರೂ ನಮ್ಮ ನಾಯಕರಿಗೆ ಬುದ್ಧಿ ಬರಬೇಕಿದೆ. ದೇಶಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬುದು ಇವರಿಗೆ ಅರ್ಥವಾಗಬೇಕಿದೆ.